ಒಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಚತುರ ನರಿ ಇದ್ದಿತು. ಅದು ತುಂಬಾ ಬುದ್ಧಿವಂತವಾಗಿತ್ತು. ಒಂದು ದಿನ ಅದು ಆಹಾರ ಹುಡುಕುತ್ತಾ ಒಂದು ಗ್ರಾಮದ ಸಮೀಪಕ್ಕೆ ಬಂತು. ಅಲ್ಲಿ ಒಂದು ಮನೆಯ ಪಕ್ಕದಲ್ಲಿ ದೊಡ್ಡ ಕೋಳಿ ಬಂಧಿಸಲಾಗಿತ್ತು. ಅದನ್ನು ಕಂಡ ನರಿ ಬಾಯಿ ನೀರಾಯಿತು. ಆರೆ ಒಳಗೆ ಹೋಗುವ ದಾರಿ ಇಲ್ಲ. ಅದೂ ಹಾಗೆ ಕುಳಿತೇ ಯೋಚನೆ ಮಾಡಿತು. ಆಗ ಅದು ಒಂದು ಉಪಾಯ ಕಂಡುಕೊಂಡಿತು. ಅದು ತಾನು ಗಾಯಗೊಂಡಂತೆ ನಟಿಸಿ ಅಲ್ಲಿಯ ರೈತನ ಮುಂದೆ ಬಿದ್ದುಕೊಂಡಿತು. ರೈತನಿಗೆ ನರಿ ನೋಡಿ ದುಃಖವಾಯಿತು. ನರಿಗೆ ಏನಾದರೂ ಆಗಿರಬಹುದು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಆ ಬಡ ನರಿಯನು ಮನೆಯೊಳಗೆ ಕರೆದು ಹೋಗಿ ಹಾಲು ಹಾಗೂ ಹಣ್ಣು ನೀಡಿದ. ನಂತರ ರೈತನು ಕೋಳಿ ಮರಿಗೆ ಆಹಾರವಿಡಲು ಹೋದಾಗ ಕೋಳಿನ್ನು ಹೊರಗೆ ಬಿಟ್ಟನು. ಆಗ ನರಿ ಬುದ್ಧಿವಂತ. ಬಾಗಿಲು ಬಿಟ್ಟಿದ್ದನ್ನು ನೋಡಿ ಕೋಳಿಗೆ ಬಾಯಿ ಹಾಕಿ ಆಮೇಲೆ ಅದನ್ನು ಹಿಡಿದುಕೊಂಡು ಮತ್ತೆ ಕಾಡಿಗೆ ಓಡಿತು. ಇದನ್ನು ನೋಡುತ್ತಿದ್ದಂತಹ ರೈತನಿಗೆ ನರಿಯ ಕುತಂತ್ರ ಬುದ್ಧಿವಂತಿಕೆ ತಿಳಿದು ಬೇಸರಗೊಂಡನು. ಬುದ್ಧಿವಂತಿಕೆಯ ಬಳಕೆ ಸರಿಯಾದ ದಿಕ್ಕಿನಲ್ಲಿ ಮಾಡಿದರೆ ಯಶಸ್ಸು ಸಿಗುತ್ತದೆ. ಆದರೆ ಕಪಟತೆ ಹೆಚ್ಮೆಯಾದರೆ ಅದು ಕೊನೆಗೆ ಸಿಕ್ಕಿಕೊಳ್ಳಬಹುದು.